ಅಂತ ರೆಡಿ ಆಗಿತ್ತೇನೋ ಎಲ್ಲ ಅಂದಾಜು ಕೂಡ ಈಗ ಉಲ್ಟಂ ಪಲ್ಟವಾಗಿದೆ. ಯಾಕಂತ ಹೇಳಿದ್ರೆ ಕೇವಲ ಒಂದೇ ನಿಮಿಷಕ್ಕೆ, ಒಂದು ನಿಮಿಷವೂ ಕಂಪ್ಲೀಟ್ ಆಯಿತು ಆಗ್ಲಿಲ್ವೋ ಅಷ್ಟರ ಮಟ್ಟಿಗೆ ಭಾಷಣದಲ್ಲಿ ಅಂತ್ಯವನ್ನ ಕೊಟ್ಬಿಟ್ಟು ರಾಜ್ಯಪಾಲರು ಹೊರಡುವಂತಹ ನಿರ್ಧಾರಕ್ಕೆ ಗುಚ್ಛವನ್ನ ಕೊಟ್ಟು ಅವ್ರನ್ನ ಗೌರವಾನ್ವಿತವಾಗಿ ವೆಲ್ಕಮ್ ಮಾಡ್ಕೊಳ್ಳಲಾಯಿತು. ಈ ಒಂದು ಅಧಿವೇಶನ ನಡೆಯುತ್ತೆ ಎನ್ನುವಂಥ ನಿರೀಕ್ಷೆ ಇದ್ರು ಕೂಡ ಸದ್ಯಕ್ಕೆ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ, ನೋಡೋಣ. ಸರ್, ರಾಜ್ಯಪಾಲರಿಂದ ಈ ರೀತಿ ನಿರೀಕ್ಷೆ ಮಾಡಿದ್ರ ಸರ್? one second. Let your friends get settled. ಸನ್ಮಾನ್ಯ ರಾಜ್ಯಪಾಲರು ಪ್ರತಿ ವರ್ಷದ ಆರಂಭದಲ್ಲಿ ಜಂಟಿ ಅಧಿವೇಶನ ಸೇರಿದಾಗ ಮತ್ತು ಹೊಸ ಸರ್ಕಾರ ಬಂದಾಗ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡ್ತಕ್ಕಂಥದ್ದು ಸಂವಿಧಾನದ ರೀತಿಯ ರಾಜ್ಯಪಾಲರ ಕರ್ತವ್ಯ. ಆರ್ಟಿಕಲ್ 176, 163 ಬಹಳ ಸ್ಪಷ್ಟವಾಗಿ ಹೇಳ್ತದೆ, ರಾಜ್ಯಪಾಲರು ಅವರು ತಯಾರು ಮಾಡಿದಂಥ ಭಾಷಣವನ್ನು ಓದಾಗಿಲ್ಲ. ಕ್ಯಾಬಿನೆಟ್ ಏನು ಪ್ರಿಪೇರ್ ಮಾಡಿಕೊಡ್ತದೆ, ಸರ್ಕಾರದ ಸಚಿವ ಸಂಪುಟ ಏನು ತಯಾರು ಮಾಡ್ತದೆ ಭಾಷಣ, ಆ ಭಾಷಣವನ್ನು ಓದಲೇಬೇಕು. ಇವತ್ತು ಜಂಟಿ ಅಧಿವೇಶನ ಕರೆಯಲಾಗಿದೆ. ಯಾಕೆಂದರೆ ಇದು ಮೊದಲನೇ ವರ್ಷ ಮತ್ತು ಮೊದಲನೇ ಜಂಟಿ ಅಧಿವೇಶನ, ಜೊತೆಗೆ ವಿಶೇಷ ಅಧಿವೇಶನವನ್ನು ಕೂಡ ಕರೆದಿದೆ. ಕಾರಣ ಯಾಕಪ್ಪ ಅಂತಂದರೆ, ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆ ಅದನ್ನು ರದ್ದು ಮಾಡಿ, ಅದನ್ನು ರಿಪೀಲ್ ಮಾಡಿ ವಿ.ಬಿ. ರಾಮ್ಜಿ ಕಾಯ್ದೆಯನ್ನು ಹೊಸದಾಗಿ ಮಾಡಿದ್ದಾರೆ. ನಮ್ಮ ಸರ್ಕಾರದ ತೀವ್ರ ವಿರೋಧ ಇದೆ. ಒಂದು, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದುಹಾಕಿರ್ತಕ್ಕಂಥದ್ದು. ಎರಡನೇದು, 20 ವರ್ಷಗಳ ಹಿಂದೆ 2005 ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಯಾಗಿದ್ದಾಗ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿರ್ತಕ್ಕಂಥ ಸಂವಿಧಾನದ ನಿರ್ದೇಶನಗಳಲ್ಲಿರ್ತಕ್ಕಂಥ ರೈಟ್ ಟು ವರ್ಕ್, ರೈಟ್ ಟು ಫುಡ್, ರೈಟ್ ಟು ಎಜುಕೇಷನ್, ರೈಟ್ ಟು ಇನ್ಫಾರ್ಮೇಷನ್, ಈ ಕಾಯ್ದೆಗಳನ್ನು ತಂದಿದ್ರು. ಉದ್ದೇಶ, ರೈಟ್ ಟು ವರ್ಕ್ ಕಾಯ್ದೆ ತಂದದ್ದು ಉದ್ದೇಶ ಏನಪ್ಪ ಅಂತಂದರೆ, ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಬಡ ಕಾರ್ಮಿಕರಿಗೆ ವರ್ಷದಲ್ಲಿ 100 ದಿನಗಳ ಕಾಲ, ಕನಿಷ್ಠ 100 ದಿನಗಳ ಕಾಲ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ. ಇದರಲ್ಲಿ ದಲಿತರು, ಕಾರ್ಮಿಕರು ಮತ್ತು ಮಹಿಳೆಯರು, ಸಣ್ಣ ರೈತರು ಇದರಲ್ಲಿದ್ದಾರೆ. ಈ ಉದ್ಯೋಗ ಪಡ್ಕೊಳ್ತಕ್ಕಂಥ ಕೆಟಗರೀಸ್ನಲ್ಲಿ
ಇವರೆಲ್ಲರೂ ಕೂಡ ಇರ್ತಕ್ಕಂಥ ಇದು ವಿಶೇಷವಾಗಿ 53% ಮಹಿಳೆಯರಿದ್ದಾರೆ, 28% ದಲಿತರಿದ್ದಾರೆ. ಇವ್ರಿಗೆ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥ ಖಾತ್ರಿ ಇಲ್ಲ. ಅವರು ಕೇಳಿದ ಜಾಗದಲ್ಲಿ ಅವ್ರ ಊರಿನಲ್ಲೇ ಅಥವಾ ಅವ್ರ ಜಮೀನುಗಳಲ್ಲೇ, ಸಣ್ಣ ರೈತರಾದರೆ ಅವ್ರ ಜಮೀನುಗಳಲ್ಲೇ ಅವರು ಕೆಲಸ ಮಾಡ್ಬೋದಾಗಿತ್ತು. ಇದನ್ನು ರದ್ದು ಮಾಡಿದ್ದಾರೆ. ಯಾಕಂತಂದರೆ ಈಗಿನ VBG ರಾಮ್ಜಿ ಕಾಯ್ದೆನಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಕೇಂದ್ರ ಸರ್ಕಾರ ಎಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಅಲ್ಲಿ ಮಾಡಬೇಕು. ಅವರು ತೀರ್ಮಾನ ಮಾಡ್ತಾರೆ ಎಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ಆಮೇಲೆ 365 ದಿನಗಳು ಯಾವಾಗ ಕೆಲಸ ಕೇಳಿದ್ರು ಕೊಡಬಹುದಾಗಿತ್ತು, ಯಾವಾಗ ಕೆಲಸ ಕೇಳಿದ್ರು ಕೂಡ ಕೊಡಬೇಕಾಗಿತ್ತು. ಅದು ಸರ್ಕಾರದ ಕರ್ತವ್ಯ. ಜೊತೆಗೆ ಆಕ್ಷನ್ ಪ್ಲಾನ್ ಮಾಡ್ತಕ್ಕಂಥದ್ದು ಆಯಾಯ ಪಂಚಾಯಿತಿಗಳು, ಆಕ್ಷನ್ ಪ್ಲಾನ್ ಮಾಡ್ತಕ್ಕಂಥದ್ದು ಪಂಚಾಯಿತಿಗಳು, ಗ್ರಾಮ ಸಭೆಗಳು. ಇದನ್ನ ಈ ಕಾಯ್ದೆನಲ್ಲಿ, ಹೊಸ ಕಾಯ್ದೆನಲ್ಲಿ ರಾಮ್ಜಿ BBG ರಾಮ್ಜಿ ಕಾಯ್ದೆನಲ್ಲಿ ಇಲ್ಲ. ವಿರೋಧ ಪಕ್ಷದವರು ಅದನ್ನು ಉದ್ದೇಶಪೂರ್ವಕವಾಗಿ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ. ಯಾಕಂತಂದ್ರೆ ಇವ್ರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ವಿರೋಧ ಪಕ್ಷದವರಿಗೆ ಕೇಂದ್ರ ಏನು ಮಾಡಿದ್ರು ಕೂಡ ಅದನ್ನು ಮಾಡಬೇಕು ಅಂತಕ್ಕಂಥದ್ದು, ಅದನ್ನು ಒಪ್ಕೋಬೇಕು ಅಂತಕ್ಕಂಥದ್ದು, ಅದನ್ನು ಸಮರ್ಥನೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಇವರಲ್ಲಿ ಇರ್ತಕ್ಕಂಥ ನೀತಿ. ಅದರಿಂದ ನಾವು ಅದನ್ನು ವಿರೋಧ ಮಾಡಿದ್ದೀವಿ. ಅದನ್ನು ಕ್ಯಾಬಿನೆಟ್ಟು ರಾಜ್ಯಪಾಲರ ಭಾಷಣದಲ್ಲಿ ಸೇರಿಸಿತ್ತು. ಮರುಸ್ಥಾಪನೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ಅದರಲ್ಲಿ ಮನ್ರೇಗಾದಲ್ಲಿ ಉದ್ದೇಶ ಏನಪ್ಪ ಅಂತಂದರೆ ಮನ್ರೇಗಾವನ್ನು ಮರುಸ್ಥಾಪನೆ ಮಾಡಬೇಕು. ಈಗ ತಂದಿರತಕ್ಕಂಥ ಹೊಸ ಕಾಯ್ದೆಯನ್ನು ರದ್ದು ಮಾಡಬೇಕು. ನಮ್ಮ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ತೀರ್ಮಾನ ಮಾಡಿದ್ದೀವಿ. ಮನ್ರೇಗಾವನ್ನು ಮತ್ತೆ ಪುನರ್ಸ್ಥಾಪನೆ ಮಾಡೋವರೆಗೆ ಹೋರಾಟ ನಿರಂತರವಾಗಿ ನಡೀತದೆ. ಯಾವ ಮಾದರಿನಲ್ಲಿ ಅಂತಂದರೆ, ರೈತ ವಿರೋಧಿ ಕಾಯ್ದೆಗಳನ್ನು ತಂದಿದ್ರಲ್ಲ, ಅವುಗಳನ್ನು ವಾಪಸ್ ತಗೊಂಡ್ರಲ್ಲ, ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆದರೆ ರಾಜ್ಯಪಾಲರು ಕ್ಯಾಬಿನೆಟ್ ತಯಾರು ಮಾಡಿದಂಥ ಭಾಷಣವನ್ನು ಓದ್ದೇನೆ, ಅವರೇ ತಯಾರು ಮಾಡಿದಂಥ ಒಂದು ಪ್ಯಾರಾ ಭಾಷಣವನ್ನು ಓದಿ ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. 176, 163 ಇಟ್ಸ್ ವೆರಿ ವೆರಿ ಕ್ಲಿಯರ್. ಈ ಶಲ್ राज्य he or she shall read the speech prepared by the cabinet of the government. ಇದು ಇರ್ತಕ್ಕಂಥ ವಾಸ್ತವ ಪರಿಸ್ಥಿತಿ. ಇದು ಸಂವಿಧಾನದ ಉಲ್ಲಂಘನೆ ಆಗಿದೆ. ಮತ್ತೆ ಜನ ಪ್ರತಿನಿಧಿಗಳ ಸಭೆಗೆ ಅವಮಾನ ಆಗಿದೆ. ಇದು ಮೊದಲಿಂದ ನಡ್ಕೊ ಬಂದಿರತಕ್ಕಂಥ ಪದ್ಧತಿ. ಸಂವಿಧಾನ ಬಂತವಿಂದ ಅಸೆಂಬ್ಲಿಗಳು, ಪಾರ್ಲಿಮೆಂಟ್ಗಳು ಪ್ರಾರಂಭ ಆದಮೇಲೆ ನಡ್ಕೊ ಬಂದಿರತಕ್ಕಂಥ
ಸಂವಿಧಾನ ಬದ್ಧವಾದಂಥ ವಿಚಾರ. ಇದನ್ನ ಉಲ್ಲಂಘನೆ ಮಾಡಿದ್ದಾರೆ. ಇದನ್ನ ನಮ್ಮ ಸರ್ಕಾರ ಪ್ರತಿಭಟನೆ ಮಾಡ್ತದೆ, ನಮ್ಮ ಪಕ್ಷ ಪ್ರತಿಭಟನೆ ಮಾಡ್ತದೆ, ನಮ್ಮ MLAಗಳು ಪ್ರತಿಭಟನೆ ಮಾಡ್ತಾರೆ, MLCಗಳು ಪ್ರತಿಭಟನೆಯನ್ನು ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಕೇಂದ್ರ ಸರ್ಕಾರ ಅವರ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ. ಇದು ಸಂವಿಧಾನ ಬಾಹಿರ, ಸಂವಿಧಾನದ ಉಲ್ಲಂಘನೆ. ಅವರ ಕರ್ತವ್ಯವನ್ನು ಪಾಲನೆ ಮಾಡಿಲ್ಲ, ಅವರ ಜವಾಬ್ದಾರಿಯನ್ನು ಪಾಲನೆ ಮಾಡಿಲ್ಲ. ನಾವು ಓದಿರ್ತಕ್ಕಂಥ ಭಾಷಣ ಈಗಾಗಲೇ ಎಲ್ಲ MLAಗಳಿಗೆ MLCಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ನಾವು ತಯಾರು ಮಾಡಿದಂಥ ಭಾಷಣ, ಸರ್ಕಾರ ಕ್ಯಾಬಿನೆಟ್ ತಯಾರು ಮಾಡಿದಂಥ ಭಾಷಣನ ಎಲ್ಲ MLAಗಳಿಗೆ MLCಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅದು ನಾನು ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ. ನಾನು ಗಾಂಧೀಜಿ ಹೆಸರನ್ನು ಕೂಡ ತೆಗೆದುಬಿಟ್ಟಿದ್ದಾರೆ. ನಿರ್ಣಯ ಏನಾದ್ರು ತಗೋತೀರಾ ಸರ್ ವಾಪಸ್ ಕರ್ಸ್ಕೊಳ್ಳಕ್ಕೆ? ರಾಜ್ಯಪಾಲರ ವಿರುದ್ಧ ನಿರ್ಣಯ ಏನಾದ್ರು ತಗೊಳಕ್ಕೆ ಅವಕಾಶ ಇದೆ ರಾಜ್ಯಪಾಲ? ಇಲ್ಲ, ನಾವು ಕೋರ್ಟ್ಗೆ ಹೋಗ್ಬೇಕು. ಸುಪ್ರೀಂ ಕೋರ್ಟ್ನಲ್ಲಿ ಮೊಕದ್ದಮೆಯನ್ನು ಹೂಡಬೇಕು ಬೇಡವೋ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ನಿಮಗೆ ತಿಳಿಸ್ತೀನಿ. ನಿರ್ಣಯ ಏನಾದ್ರು ತಗೋಬೋದಾ ಸರ್ ರಾಜ್ಯಪಾಲರ ಈ ನಡೆ ವಿರುದ್ಧ? ನೀವು ವಿಧಾನಸಭೆಯಲ್ಲಿ ನಿರ್ಣಯ ಇಲ್ಲ, ನಾನು ಈಗ ಕೂತ್ಕೊಂಡು ಮಾತಾಡ್ತೀನಿ, ಬೇರೆ ಮಂತ್ರಿಗಳ ಜೊತೆ ಮಾತಾಡ್ತೀನಿ, ಲಾ ಮಿನಿಸ್ಟರ್ ಜೊತೆಲೂ ಮಾತಾಡ್ತೀನಿ. ಆ ಮಾತಾಡಿ ಅಂತಿಮವಾಗಿ ನಿಮಗೆ ತಿಳಿಸ್ತೀನಿ. ಸಿ ಎವ್ರಿ ನ್ಯೂ ಇಯರ್ the governor has to address the joint session and he has to read the speech prepared by the cabinet. That is constitutional because 176 of the Indian Constitution, Article 160